ಹಾಯ್ ಫ್ರೆಂಡ್ಸ್, ನೋಡಿ ಬಿಸಿ ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ, ಬನ್ನಿ ಮಾಡೋಣ. ನೋಡಿ, ಅವರೆಕಾಳು ಉಪ್ಪಿಟ್ಟಿಗೆ ಮೊದಲು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ರವೆ ಹುರಿಯೋದಕ್ಕೆ ನೋಡಿ, ನಾನು 1/4 kg ರವೆ ತೊಗೊಂಡಿದ್ದೀನಿ. ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸಣ್ಣ ರವೆನೂ ತೊಗೋಬೋದು. ಚೆನ್ನಾಗಿ ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ಚೆನ್ನಾಗಿ ಹುರ್ಕೊಳ್ಳಿ. ಇದು ನಿಮಗೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸಿಮ್ಮಲ್ಲೇ ಹುರ್ಕೊಳ್ಳಿ, ಹೈ ಮಾಡ್ಕೋಬೇಡಿ. ಸಿಮ್ಮಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನಾನು ಇದೀಗ. ನೋಡಿ, ಅದೇ ಬಾಣಲಿಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ ನೋಡಿ. 1 ಸ್ಪೂನಷ್ಟು ಸಾಸಿವೆ ಹಾಕ್ಕೋತೀನಿ. ಅದೊಂದು ಸ್ವಲ್ಪ ಸಿಡಿಲಿ. ನೋಡಿ, ಸಾಸಿವೆ ಸಿಡಿದಾಗ ಕರಿಬೇವು ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೋತೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಹಸಿಮೆಣಸಿನ್ಕಾಯಿ ಒಂದು 3, ಒಂದು ಚಿಕ್ಕದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ಕೊಳ್ಳಿ. ನಿಮಗಿದು ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಬೆಳಗ್ಗೆನೇ ಬಿಸಿ ಬಿಸಿಯಾಗಿ ಅವರೆಕಾಳು ಸೀಸನ್, ಇವಾಗ ಉಪ್ಪಿಟ್ಟು ಮಾಡಿಕೊಡಿ. ತಿಂದಿಲ್ದವರು ಚೆನ್ನಾಗಿದೆ ಅಂತ ತಿಂತಾರೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದು ಈರುಳ್ಳಿ. ನೋಡಿ, ಈರುಳ್ಳಿ ಜೊತೆನೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು. ನಿಮಗೆ ಫ್ಲೇವರು ಅಷ್ಟೇ, ಟೇಸ್ಟು ಚೆನ್ನಾಗಿ ಬರುತ್ತೆ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡ್ರೆ. ಅದನ್ನು ಈರುಳ್ಳಿ ಜೊತೆನೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಈಗಲೇ ಹಾಕ್ಕೊಳ್ಳಿ. ನೋಡಿ, ಉಪ್ಪು ಹಾಕ್ಕೋತೀನಿ. ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನಾನು ಅವರೆಕಾಯಿ ಬೇಯಿಸುವಾಗ್ಲೂ ಅಷ್ಟೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಗಾಗಿ ಈರುಳ್ಳಿಗೆ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಬೇಕಾದ್ರೆ ಆಮೇಲೆ ಹಾಕ್ಕೋಬೋದು. ಸ್ವಲ್ಪ ಹಳದಿ ಪೌಡರ್ ಹಾಕ್ಕೋತೀನಿ. ನೋಡಿ, ಸ್ವಲ್ಪ ಹಳದಿ ಪೌಡರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಳ್ತೀನಿ. ಟೊಮೆಟೊನು ಸ್ವಲ್ಪ ಬೇಯಬೇಕು. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಟೊಮೆಟೊನು ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ನಾನು ಬೇಯಿಸ್ಕೊಂಡಿದ್ದೆ ಅವರೆಕಾಳು, ಅದನ್ನು ಚೆನ್ನಾಗಿ ಹಾಕ್ಕೊಳ್ಳಿ. ಈಗ ನಾನು 1 ಕಪ್ಪಷ್ಟು ತೊಗೊಂಡಿದ್ದೆ. ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಇದು ಉಪ್ಪಿಟ್ಟಿಗೆ. ನೋಡಿ, ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಸಾಲ್ಟೇಜ್ ಆದರೆ. ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಅವರೆಕಾಳು ಉಪ್ಪಿಟ್ಟು ಮಾಡಿಕೊಂಡ್ರೆ. ನೋಡಿ, ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲೇ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ 2 ಹಾಕ್ಕೋತೀನಿ. ನಿಮಗೆ ಕೊತ್ತಂಬರಿ ಹಿಂಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ್ರೆ ಅದ್ರ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಹಿಂಗೆ ಫ್ರೈ ಆದಮೇಲೆ ನಾನು ಇದರಲ್ಲಿ 1 ಕಪ್ಪಷ್ಟು ಇದು ತೊಗೊಂಡಿದ್ದೆ ರವೆ. ಇವಾಗ ಅವರೆಕಾಯಿದೆ ನೀರು, ಸ್ವಲ್ಪ ಬೇಯಿಸಿರೋ ನೀರು ಹಾಕ್ಕೋತೀನಿ. ನೋಡಿ, 1 ಕಪ್ ತೊಗೊಂಡೆ. 2.5 ಕಪ್ ಹಾಕ್ಕೋತೀನಿ ನಾನು. ಸ್ವಲ್ಪ ಬನ್ಸಿ ರವೆಗೆ ನೀರು ಸ್ವಲ್ಪ ಚೆನ್ನಾಗಿ ಹಿಡ್ಸತ್ತೆ. ಹಾಗಾಗಿ ಚೆನ್ನಾಗಿ ಕುದೀಲಿ. ಇವಾಗಲೇ ಉಪ್ಪು ಆಮೇಲೆ ಏನಾದ್ರು ಖಾರ ಕಮ್ಮಿ ಇದ್ದರೆ ಹಾಕ್ಕೋಬೋದು ನೀವು. ನೋಡಿ, ಚೆನ್ನಾಗಿ ಕುದೀಲಿ ಇದು. ನೋಡಿ, ಚೆನ್ನಾಗಿ ಕುದೀತಾ ಇದೆ ನೀರು. ಇವಾಗ ರವೆ ನಾವು ಉಟ್ಕೊಂಡಿದ್ವಲ್ಲ ಅದು ಹಾಕ್ಕೋತೀನಿ. ನೋಡಿ,
ಇದೇನು ಗಂಟಾಗಲ್ಲ, ಬನ್ಸಿರವೆ ಹಾಕೋಬೋದು, ಏನು ನಿಮಗೆ ಭಯ ಬೇಡ. ನೋಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಡ್ತೀನಿ, ಇದು ಬೇಗ ಬೇಯುತ್ತೆ ರವೆ, ಹಾಗಾಗಿ ನೋಡಿ ತೆಗಿಯೋಣ ಇವಾಗ. ನೋಡಿ ಚೆನ್ನಾಗಿ ಬೆಂದಿದೆ ಇದು. ನೋಡಿ ಸಿಮ್ಮಲ್ಲೇ ಚೆನ್ನಾಗೆ ಬೇಯಿಸ್ಕೋಬೇಕಿದು. ನೋಡಿ ಚೆನ್ನಾಗಿ ಅರಳಿದೆ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕೋತೀನಿ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಬೇಗ ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನಿಮಗಿದೆ. ಅವರೆಕಾಯಿ ಬೇಯಿಸ್ಕೊಂಡ್ಬಿಟ್ರೆ ಒಂದು ವಿಜಿಲ್ ಮಾಡಿಕೊಂಡ್ರೆ ಸಾಕು. ಅವರೆಕಾಯಿ ಬೇಗ ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇದು ಅವರೆಕಾಳು ಉಪ್ಪಿಟ್ಟು ಈ ಚಳೀಲಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೋಡಿ ಇವಾಗ ಸರ್ವ್ ಮಾಡ್ಕೊತೀನಿ.